ಕರ್ನಾಟಕದಲ್ಲಿ ಕರ್ನಾಟಕ ಅಂದರೆ ಕನ್ನಡ. ಅದು ಇವಾಗ ಏನಾಗಿದೆ ಅಂದರೆ ಹೊರಗೆ ಇಡೀ ಪ್ರಪಂಚದ ಜನ ಬಂದು ಕನ್ನಡಕ್ಕೆ ಸ್ವಲ್ಪ ಬೇರೆ ಹೆಸರುಗಳೆಲ್ಲ ಇಟ್ಕೊಂಡು ಎಲ್ಲ ಮಾಡಿ ತೊಂದರೆ ಕೊಡ್ತಾ ಇದ್ದಾರೆ. ಈಗ ನಾವೇನಾಗಬೇಕು ಅಂದರೆ ಕರ್ನಾಟಕದಲ್ಲಿ ಒಂದು ಇತಿಹಾಸ ಇದೆ. ಕರ್ನಾಟಕ ಈ ಕೆಂಪೇಗೌಡರು ಕಟ್ಟಿರುವಂಥ ಇದು ಬೆಂಗಳೂರಿದು. ಇಲ್ಲೇನಾಗಿದೆ ಅಂದರೆ ಯಾರೇ 10,000 ಜನ ಹೊರಗಡೆಯವರು ಒಂದೇ, ಇಲ್ಲಿ ಕರ್ನಾಟಕದಲ್ಲಿರೋ ಒಂದು 100 ಜನನೂ ಒಂದೇ. ಏನು ಮಾಡೋಕ್ಕಾಗಲ್ಲ. ಕರ್ನಾಟಕದಲ್ಲಿ ಬಂದು ಏನು ಅವ್ರದ್ದು ಪವಾಡ ನಡ್ಸೋಕ್ಕಾಗಲ್ಲ. ಬಿಸ್ನೆಸ್ಸಿಗೆ ಬರ್ತಾರೆ ಹೋಗ್ತಾರೆ, ಅದೆಲ್ಲ ನಡೀತದೆ, ಏನು ತೊಂದರೆ ಇಲ್ಲ. ಕರ್ನಾಟಕ ಅಂದರೆ ಕನ್ನಡಕ್ಕೋಸ್ಕರವಾಗಿ ಎಷ್ಟೋ ಜನ ಹೋರಾಟ ಮಾಡಿದವರು ಇದ್ದಾರೆ, ಮುಂದೆನೂ ಮಾಡ್ತಾರೆ. ಅದಕ್ಕೆ ನಾವೇನು ಹೆದರ್ಕೊಳ್ಳಂಗಿಲ್ಲ. ಯಾರೋ ಸ್ನೇಹಿತರು ಹೇಳಿದ್ರು, ಕನ್ನಡದವ್ರು ಎಚ್ಚರವಾಗೇ ಇದ್ದಾರೆ. ಕನ್ನಡದವ್ರು 100 ಜನನೂ ಒಂದೇ, ಹೊರಗಡೆಯಿಂದ ಬಂದವರು 10,000 ಜನನೂ ಒಂದೇ. ಕನ್ನಡದವ್ರು ಪಾಠ ಕಲಿಸ್ತಾರೆ, ಅದೇನು ತೊಂದರೆ ಇಲ್ಲ. ಇಲ್ಲಿ ಬಂದು ಬಿಸ್ನೆಸ್ ಮಾಡ್ಕೊಂಡ್ರೆ ಎಷ್ಟೋ ಜನ ಉದ್ಯಮಿಗಳಿದ್ರು. ನಮ್ಮ ಹಣೆ ಬರೋಕ್ಕೆ, ನಮ್ಮ ಅದೃಷ್ಟಕ್ಕೆ ಕರ್ನಾಟಕದಲ್ಲಿ ಒಳ್ಳೆ ಉದ್ಯಮಿ, ನಂಬರ್ 1 ಉದ್ಯಮಿ ಸಿದ್ಧಾರ್ಥ ಹೆಗಡೆ ಅವರು ತೀರ್ಕೊಂಡ್ರು. ಅವರೆಲ್ಲ ಬರೀ ಕನ್ನಡದವರಿಗೆ ಕೊಡ್ತಾ ಇದ್ರು. ಇನ್ಫೋಸಿಸ್ ನಾರಾಯಣ ಮೂರ್ತಿನೂ ಅಷ್ಟೇ, ಸುಧಾ ನಾರಾಯಣ ಮೂರ್ತಿ ಅವ್ರು ಬೇಕಾದಷ್ಟು ದಾನ ಧರ್ಮ ಮಾಡ್ತಾರೆ. ಅವರಿಗೆ ಈ ವಾಹಿನಿ ಮುಖಾಂತರ ಹೇಳ್ತೀನಿ, ವಾಹಿನಿ ಮುಖಾಂತರ ಅವ್ರು ಏನು ಮಾಡಬೇಕು ಅಂದರೆ ಆದಷ್ಟು ಕನ್ನಡದವ್ರನ್ನ ಗುರುತಿಸಿ ಅವರಿಗೆ ಅವರು ಕೆಲಸಗಳನ್ನು ಕೊಡಬೇಕು. ಕನ್ನಡದವ್ರು ಬೇಕಾದಷ್ಟು ಜನ ಓದಿರೋರು ವಿದ್ಯಾವಂತರು ಇದ್ದಾರೆ. ಇಲ್ಲಿ ಕನ್ನಡದವರಿಗೆ ಇನ್ಫೋಸಿಸ್ ಅಂತ ಕಡೆ ಎಲ್ಲ ಸಿಗದೆ ಇದ್ದಿದ್ದಕ್ಕೆ ಅವರೆಲ್ಲ ಫಾರಿನಲ್ಲಿ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ. ಅಮೇರಿಕಾ, ಲಂಡನ್ನು, ಜಪಾನಲ್ಲಿ. ಅದೆಲ್ಲ ಕಡಿಮೆ ಮಾಡಿ ಇಲ್ಲೇ ಕೊಟ್ಟರೆ ಇಲ್ಲೇ ಇರ್ತಾರೆ. ಅದೇ ಸಂಬಳ ಕೊಡಬೇಕು, ಒಳ್ಳೆ ಸ್ಯಾಲ್ರಿ ಎಲ್ಲ. ಹಾಗಾಗಿ ಇಡೀ ಅವೆಲ್ಲ ಇಂಡಿಯನ್ಸು. ಆದರೆ ಕರ್ನಾಟಕಕ್ಕೊಂದು ಉತ್ತಮವಾದ ಒಂದು ಮರ್ಯಾದೆ ಇದೆ, ಬೆಲೆ ಇದೆ. ಕರ್ನಾಟಕ ಅಂದರೆ ನಂಬರ್ 1 ಕ್ರಿಯಾಶೀಲರು, ಸಜ್ಜನಶೀಲರು ಅಂಥವ್ರು ಇದ್ದರೆ ಅದು ಕರ್ನಾಟಕದಲ್ಲಿ ಮಾತ್ರ ಸಿಗೋದು. ನಾವೇನು ಯಾವ ಹೊರಗಡೆಯಿಂದ ಬಂದವರಿಗೇನು ಹೆದರಬೇಕಾಗಿಲ್ಲ. ಕನ್ನಡಕ್ಕೋಸ್ಕರ ಪ್ರಾಣ ಕೊಡುವಂಥ ನಮ್ಮಂಥ ಯುವಕರಿದ್ದಾರೆ, ಎಲ್ಲರೂ ಇದ್ದಾರೆ, ಏನು ತೊಂದರೆ ಇಲ್ಲ. ಕರ್ನಾಟಕದಲ್ಲಿ ಕನ್ನಡ ಉಳಿತದೆ. ಯಾರೋ ಹೇಳಿದ್ರು ಕನ್ನಡ ಅಂದರೆ ಕನ್ನಡ ರಾಜ್ಯೋತ್ಸವದ ದಿನ ಅಂತಲ್ಲ, ಪ್ರತಿ ವರ್ಷನೂ ಕರ್ನಾಟಕದವ್ರಿಗೆ ಕನ್ನಡ ರಾಜ್ಯೋತ್ಸವನೇ. ದಿನಾನೂ ಕನ್ನಡ ರಾಜ್ಯೋತ್ಸವ, ಒಂದಿನ ಅಲ್ಲ ಕನ್ನಡ ರಾಜ್ಯೋತ್ಸವ. ಅವತ್ತಿನ ದಿನ ಒಂದು ಹಬ್ಬ ಬಾವುಟ ಹಾರಿಸಿ ಕನ್ನಡ ರಾಜ್ಯೋತ್ಸವ ಮಾಡಿ ವರ್ಷ ಇದು ಮಾಡ್ತಾರೆ. ಕರ್ನಾಟಕದಲ್ಲಿ ಎಲ್ಲರೂ ಪ್ರಪಂಚದ ಜನ ಬಂದು ಬದುಕ್ತಾರೆ. ಅವರು ಅಷ್ಟೇ ಕನ್ನಡ ಕಲಿಬೇಕು. ಆದರೂ ಎಷ್ಟೋ ಜನ ಬಂದಿರೋರು ನನಗೆ ತಿಳಿದ ಮಟ್ಟಿಗೆ ಕನ್ನಡದಲ್ಲೇ ಮಾತಾಡ್ತಾರೆ. ಎಷ್ಟೋ ಜನ ಸೇಟುಗಳು ಕನ್ನಡದಲ್ಲಿ ಮಾತಾಡ್ತಾರೆ. ತಮಿಳ್ನವರು, ತೆಲುಗುನವರು ಎಲ್ಲ ಮಾತಾಡ್ತಾ ಇದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಈಗ ಬಂದಿರೋರು ಕನ್ನಡ ಬರಲ್ಲ, 20 ವರ್ಷ 30 ವರ್ಷ ಆದರೂ ಕನ್ನಡ ಬರಲ್ಲ ಅನ್ನೋದು ಅವ್ರ ಮುಟ್ಟಾಳ್ತನ. ಕನ್ನಡ ಕಲಿಬೇಕು ಮತ್ತು ಎಲ್ಲ ಕಡೆನೂ ಕನ್ನಡ ಬೋರ್ಡ್ ಇರಬೇಕು, ಹೋರಾಟ ಮಾಡಬೇಕು. ಅದಕ್ಕೆ ನಮ್ಮ ಇದು ಏನು ಕನ್ನಡದಲ್ಲೇ ಕರ್ನಾಟಕದ ಸರ್ಕಾರನೂ ಕನ್ನಡಿಗರಿಗೆ ಸಪೋರ್ಟ್ ಮಾಡಬೇಕು, ಇನ್ನೂ ಹೆಚ್ಚಿನ ಸಪೋರ್ಟ್ ಕೊಡಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಸರ್, ಉದ್ಯೋಗ ಮೀಸಲಾತಿ ಕನ್ನಡಿಗರಿಗೆ ಮೂಲಭೂತ ಹಕ್ಕು ಕೊಡಲೇಬೇಕು. ಯಾಕಂದ್ರೆ ಅಸ್ಮಿತೆ ಅಂತ ಬಂದಾಗ ಕನ್ನಡದವ್ರಿಗೆ ಕೆಲಸ ಕೊಡಲೇಬೇಕು. ಯಾವುದೇ ಒಂದು ಬ್ಯಾಂಕಿಂಗ್ ಉದ್ಯೋಗದಲ್ಲಿ ಹೋದ್ರೆ ಇವತ್ತು ಎಲ್ಲ ಉತ್ತರ ಭಾರತದವರೇ ಇದ್ದಾರೆ. ಒಂದು P1 ಇಂದ ಹಿಡಿದು ಎಲ್ಲ ಕ್ಲರ್ಕು, ಸೂಪರ್ಡೆಂಟ್ ಎಲ್ಲ. ಯಾಕೆ ಉದ್ಯೋಗದಲ್ಲಿ ಮೀಸಲಾತಿ ಕೊಡ್ತಾ ಇಲ್ಲ ಕನ್ನಡಿಗರಿಗೆ? ಇವತ್ತಿನ ದಿವಸ ಅದು ತುಂಬಾ ನೈತಿಕತೆ ಇದೆ, ಕೊಡಲೇಬೇಕು. ನಾನು ಹೇಳೋದು ಎಲ್ಲಾ ರಾಜಕೀಯ ಪಕ್ಷದವರು ಇದ್ರಲ್ಲಿ ಒಂದಾಗಿ ಇದು ಈ ಬಿಲ್ನ ತರಲೇಬೇಕು, ಸೆಷನಲ್ಲಿ ಪಾಸ್ ಮಾಡಲೇಬೇಕು. ಆವತ್ತಿಗೆ ಕನ್ನಡಿಗರಿಗೆ ಒಂದು ಒಳ್ಳೆ ಅದಮ್ಯ ಚೇತನ ಸಿಕ್ದಂಗೆ ಆಗುತ್ತೆ. ಯುವಕರುಗಳಿಗೆ ಒಳ್ಳೆ ಕೆಲಸ ಸಿಗುತ್ತೆ. ಎಲ್ಲದರಲ್ಲೂ ನಮಗೆ ಅಟ್ಲೀಸ್ಟ್ ಒಂದು 50% ಮೀಸಲಾತಿ ಕೊಟ್ಟರು ಬಹಳ ನಮಗೆ ಸ್ಥೈರ್ಯ ಸಿಗುತ್ತೆ. ಹೊರಗಡೆ ಹೋಗೋರಿಗೆ ಸ್ವಲ್ಪ ನಮಗೂ ಇಲ್ಲಿ ಉದ್ಯೋಗ ಸಿಗ್ತಾ ಇದೆ ಅಂತ ಅವರು ದೃಢೀಕರಿಸಿದ್ರೆ ಇಲ್ಲೇ ಇರ್ತಾರೆ. ಇಲ್ಲ ಅಂದ್ರೆ ಬೇರೆ ಕಡೆ ಹೋಗ್ತಾ ಇರ್ತಾರೆ. ಕಡೆಗೆ ನಮ್ಮ ಕನ್ನಡಿಗರೇ ಇಲ್ಲಿ ಇರಲ್ಲ. ಅವಾಗ ಬೇರೆಯವರೇ ನಮ್ಮ ರಾಜ್ಯನ ಆಳೋ ತರ ಆಗ್ಬಿಡುತ್ತೆ. ಆ ಪರಿಸ್ಥಿತಿ ಬರಬಾರ್ದಂದ್ರೆ ಇದು ಅವಶ್ಯಕತೆ ಇದೆ ಮತ್ತು ಯಾವಾಗ ಆದಷ್ಟು ಬೇಗ ಜಾರಿ ತರಲೇಬೇಕು ಅಂತ ನಾವು ಕಳಕಳಿಯಿಂದ ಕೇಳ್ತೀವಿ ಸರ್ಕಾರ. ಇಲ್ಲಿ ಬರೋರು ಬೇರೆ ಕಡೆಯಿಂದ ಬಂದು ಉದ್ಯೋಗ ತಗೋತಾರೆ, ಆದ್ರೆ ಕಡಿಮೆ ಸಂಬಳಕ್ಕೆ ಒಪ್ಕೊಂಡು ಏನು ಕೆಲವು
ESI ಆಗಲಿ PF ಆಗಲಿ ಏನು ಬೆನಿಫಿಟ್ ಕೊಡ್ದಿರಾ ಕೆಲವ್ರು ಕೆಲಸ ತಗೋತಾರೆ ಪ್ರೈವೇಟ್ ಆರ್ಗನೈಸೇಷನ್. ಅವ್ರ ಬೆನಿಫಿಟ್ ನೋಡ್ತಾ ಇದಾರೆ ಹೊರತು ಇವ್ರ ಬೆನಿಫಿಟ್ಗೋಸ್ಕರ ಅವ್ರನ್ನ ಕರ್ಕೊಂಡ್ ಬರ್ತಾ ಇಲ್ಲ. ನಮ್ ಕನ್ನಡದವರಾದ್ರೆ ಅದನ್ನ ಲೇಬರ್ ಅಲ್ಲಿ ಹೋಗಿ ಕೇಳ್ತಾರೆ ಅನ್ನೋ ಒಂದು ನೈತಿಕ ಸ್ಥೈರ್ಯ ಕುಗ್ಗಿಸೋದಕ್ಕೋಸ್ಕರ ಇವರು ಅಲ್ಲಿ ಮೀಸಲಾತಿ ಕೊಡ್ತಾ ಇಲ್ಲ. ಅದನ್ನೆಲ್ಲ ಪರಿಗಣನೆ ಇಟ್ಕೋಬೇಕಂದ್ರೆ ಇದೆಲ್ಲ ಕೊಟ್ರೇನೆ ಅವಾಗ ಅವ್ರಿಗೆ ಇದೆಲ್ಲ ಗೊತ್ತಾಗುತ್ತೆ. ಅವಾಗ ಉತ್ತರ ಭಾರತದವರು ಕೇಳ್ತಾರೆ. ಯಾರು ಪ್ರಶ್ನೆ ಮಾಡಿಲ್ಲ ಅಂದ್ರೆ ನಿಮ್ಗೆ ಏನು ಉತ್ತರ ಸಿಕ್ಕಲ್ಲ. ಆವಾಗ ಅವರು 15 ವರ್ಷ 5 ವರ್ಷ ಇದ್ದು ಕನ್ನಡ ಕಲ್ತಿ ಇವತ್ತು ನಮ್ಮ ರಾಜ್ಯದಲ್ಲಿ ಕೆಲಸ ತಗೋತಾರೆ. ನಾನೇ ಉದಾಹರಣೆ ಹೇಳ್ತೀನಿ. ಕೋಣನಕುಂಟೆ ಕ್ರಾಸ್ ಅಲ್ಲಿ 30 ವರ್ಷದಿಂದ ಒಬ್ಬ ಬಿಹಾರಿ ಇಲ್ಲೇ ಇದ್ದು ಕನ್ನಡ ಕಲ್ತಿ 5 ಕ್ಲಾಸ್ ಕನ್ನಡ ಮಾತಾಡ್ತಾನೆ. ಅಂತವ್ರಿಗೆ ನೀವು ಪರಿಗಣನೆ ಮಾಡಿ ಕೊಡಿ ಕೆಲಸ. ಕನ್ನಡ ಬರುತ್ತಲ್ಲ ಅವ್ನಿಗೆ, ಅದಕ್ಕೇನು ಮೀಸಲಾತಿ ಇಲ್ಲ. ಕನ್ನಡ ಮಸ್ಟ್ ಅಂಡ್ ಶುಡ್ ಕಲೀಲೇಬೇಕು. 15 ವರ್ಷ ಸರ್ಕಾರ ಮಾಡಿರೋ ಏನ್ ಬಿಲ್ ಇದೆಯೋ ಅದ್ರಲ್ಲಿ ಕನ್ನಡಿಗರಿಗೂ ಒಂದು ಮಾನ್ಯತೆ ಆದ್ಯತೆ ಕೊಡ್ಲೇಬೇಕು ಅಂತ ನಮ್ಮ ಕಳ್ಕಳಿಯ ಮನವಿ ಅವ್ರಿಗೆ. ಮೋಹನ್ ದಾಸ್ ಪೈ ಅವರು ಕೇಳಿದ್ರು. ಮೋಹನ್ ದಾಸ್ ಪೈ ಅವ್ರು ಬಂದ್ಬಿಟ್ಟು ಮಂಗಳೂರು ಅವ್ರೇನ್ ಕರ್ನಾಟಕದಲ್ಲಿ ಹುಟ್ಟಿದಿರ ಬೇರೆ ಕಡೆ ಹುಟ್ಟಿದ್ರಾ? ಹಂಗೆ ಅವರು ಬರೀ ಅವ್ರದ್ದು ಮಾತ್ರ ಸ್ವಾರ್ಥ ನೋಡಬಾರ್ದು. ಕನ್ನಡಿಗರಿಗೆ ಇಲ್ಲಿ ಮೌಲ್ಯಗಳು ಸಿಗ್ತಾ ಇಲ್ಲ. ಆ ಮೌಲ್ಯ ಸಿಗ್ಬೇಕಂದ್ರೆ ಇವ್ರು ಅದನ್ನೇ ಎನ್ಕರೇಜ್ಮೆಂಟ್ ಕೊಡ್ಬೇಕು. ಫೋನ್ ಪೇ ಇರ್ಬೋದು, ಇನ್ನೊಬ್ರು ಇರ್ಬೋದು, ಅವರು ಎಲ್ಲ ಕನ್ನಡಿಗರೇ. ಅವ್ರು ಸ್ವಂತ ಅರ್ಹತೆ ಮೇಲೆ ಬೆಳೆದಿದ್ದಾರೆ. ಬಟ್ ಇದು ಸಣ್ಣ ಅವ್ರಿಗೆ ಮಾನ್ಯತೆ ಕೊಟ್ರೆ ನಿಮ್ಗೂ ಅದರಲ್ಲಿ ದೊಡ್ಡತನ ತೋರಿಸುತ್ತೆ. ಅದನ್ನ ಫಸ್ಟ್ ನೀವು ಗಣನೆಗೆ ತಗೊಂಡು ಅಟ್ಲೀಸ್ಟ್ ಒಂದ್ ಫೇವರ್ ಮಾಡೋದಕ್ಕೆ ಒಂದು ಇದ್ ಮಾಡಿ ಅಂತ ಕೇಳ್ತಾ ಇದೀನಿ ಅಷ್ಟೇ. ಈಗ ಅದೇ ತಮಿಳ್ನಾಡು ನೋಡಿ ಅವ್ರು ಕೊಡ್ತಾರೆ, ಕೇರಳದಲ್ಲಿ ನೋಡಿ ಅವ್ರು ಕೊಡ್ತಾರೆ. ಯಾಕೆ ಕರ್ನಾಟಕದಲ್ಲಿ ಈ ತರ ಅಸ್ಮಿತೆ ಇರ್ಲೇಬಾರ್ದು ಅಂತ ನಮ್ದು ಕಳ್ಕಳಿ ಮನವಿ ಅಷ್ಟೇ. ಈಗ ಖಾಸಗಿ ಕಂಪ್ನಿಗಳು ಕನ್ನಡದವ್ರಿಗೆ ಈ ತರ ಒಂದು ಉದ್ಯೋಗ ಮೀಸಲಾತಿ ಕೊಡದೇ ಇದ್ದಲ್ಲಿ ಇಂಥ ಕಂಪ್ನಿಗಳು ನಮ್ಗೆ ಬೇಕಾ ಸರ್? ಆ ತರ ಕಂಪ್ನಿಗಳಿಗೆ ನಾವು ಏನ್ ಮಾನ್ಯತೆ ಕೊಡ್ತಿರೋ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಅಲ್ಲ, ಅದ್ರಲ್ಲಿ ನಾವು ಕಾಲಮ್ ಹಾಕಿ ಇಷ್ಟಿಷ್ಟು ಅಟ್ಲೀಸ್ಟ್ ಒಂದ್ 30% 40% ನೀವು ಕನ್ನಡಿಗರಿಗೆ ಆದ್ಯತೆ ಕೊಡಲೇಬೇಕು ಅಂತ ಬಿಲ್ ಪಾಸ್ ಆಗಿರೋದ್ರ ಮೇಲೆ ತಂದ್ರೆ 100% ಕೊಡ್ತಾರೆ. ಬರೀ ಕಸ ಗುಡ್ಸೋರ್ಗೆ ಮಾತ್ರ ಕನ್ನಡದವರು ಕೆಲಸ ಮಾಡಕ್ಕಾಗಲ್ಲ ಇರೋದು. ಎಲ್ಲಾ ಉದ್ಯೋಗದಲ್ಲೂ ಅವ್ರಿಗೂ ಅರ್ಹತೆ ಇದೆ, ಅವ್ರಿಗೂ ಯೋಗ್ಯತೆ ಇದೆ. ಅದ್ರ ತಕ್ಕಂಗೆ ನೀವು ಅದನ್ನ ಟ್ರೈನಿಂಗ್ ಕೊಡಿ, ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೊಟ್ಟು ನೀವು ಅದನ್ನ ಪರಿಗಣನೆ ಮಾಡಿ ತಗೊಳ್ಳಿ. ಅವಾಗ ಅವ್ರಿಗೂ ಒಂದು ಸ್ಥೈರ್ಯ ಬರುತ್ತೆ. ಅವಾಗ ವರ್ಲ್ಡ್ ಲೆವೆಲ್ ಅಲ್ಲಿ ಕಾಂಪೀಟ್ ಕೊಡಕ್ ಅವರು ರೆಡಿ ಆಗ್ತಾರೆ. ಸರ್, ಕೊನೆಯದಾಗಿ ನಮ್ಮ ರಾಜ್ಯದ ಜನತೆ ಕನ್ನಡಿಗರ ಬಗ್ಗೆ ಏನ್ ಹೇಳ್ತೀನಿ? ಪರಿಸ್ಥಿತಿಲಿ ಹೋರಾಟ ಅಂದ್ರೆ ಯಾರು ಬರೋದಿಲ್ಲ, ಎಲ್ಲ ಮನೆ ಸೇರ್ಕೋತಾರೆ. ಫಸ್ಟ್ ಹೋರಾಟ ಅನ್ನೋ ನೈತಿಕತೆನೆ ಕನ್ನಡಿಗರಿಗೆ ಮರ್ತೋಗಿದೆ. ಈಗ ಬರೀ ಕೆಲವು ಸಂಘ ಸಂಸ್ಥೆಗಳು ಅವರು ಇವರೆಲ್ಲ ಹೋರಾಟ ಕೆಲವು ಮಾಡ್ತಾರೆ, ಅದು ಪರಿಗಣನೆಗೂ ಬರಲ್ಲ, ಅಲ್ಲೇ ಬಂದು ಅಲ್ಲೇ ಒಟ್ಟಾಗುತ್ತೆ. ಇವು ಎಲ್ಲಾ ಕನ್ನಡಿಗರು ಎಚ್ಚೆತ್ಕೊಂಡು ಮುಂದಿನ ಪೀಳಿಗೆಗೆ ನಮ್ಮ ಮಕ್ಕಳಿಗೆ ಬೇಕು ಉದ್ಯೋಗ ಅನ್ನೋ ಯಾರು ಭರವಸೆ ಇಟ್ಕೊಂಡು ಬರ್ತಾರೋ ಈ ಮುಂದಿನ ದಿನಗಳಲ್ಲಿ ಅವರೆಲ್ಲ ಹೋರಾಟಕ್ಕೆ ಬರಬೇಕು. ಇದ್ರ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗಬೇಕು. ಆವಾಗ ಅದು 100% ನಮ್ಗೆ ಸಿಕ್ಕೇ ಸಿಗುತ್ತೆ ಅನ್ನೋದು ನಮ್ ಬೇಡಿಕೆ. ಓಕೆ ಸರ್. ಒಂದು ನಾನು ಬೆಂಗಳೂರಿನಲ್ಲಿ ಹುಟ್ಟು ಬೆಳೆದವನು. ಐ ಆಮ್ 75 years old. ಒಂದು ಮಾತ್ರ ಕ್ಲಿಯರ್ ಆಗಿರ್ಬೇಕು, ನಮ್ಗೆ ಇಂಡಿಪೆಂಡೆನ್ಸು ಬಂತು, ಹೆಂಗೋ ಬಂದ್ಬಿಡ್ತು, ಅದು ಚರ್ಚೆ ಇಲ್ಲ. ಇವಾಗ ಕರ್ನಾಟಕ ನಮ್ಮ ಕೈನಲ್ಲಿದೆ. ಲಾ ಆಫ್ ದಿಸ್ ಲ್ಯಾಂಡ್ ಕರ್ನಾಟಕದಲ್ಲಿ ಏನು ಲಾ ಮಾಡ್ತಾರೋ ಅದು ಇಷ್ಟ ಇದೆ ಬರ್ಬೋದು, ಕಷ್ಟ ಇದೆ, ದೇರ್ ಇಸ್ ನೋ ಡಿಸ್ಕಷನ್ ಅಬೌಟ್ ಇಟ್. ವೇಸ್ಟ್ ಅಷ್ಟೇ. ನಾನು ಇನ್ನೇನು ಹೇಳ್ಬೇಕು, ನಮ್ಮ ಲಾ ಚೆಂದಾಗಿಲ್ದಿರೋದ್ರೆ ಬಿಟ್ಬಿಡ್ಲಿ, ನಾವು ನೋಡ್ಕೊತೀವಿ. ನಮ್ಮನೆ ಬರ ಇವ್ರು ಬಿಸ್ನೆಸ್ ಕೊಡಬೇಕು, ಎವ್ರಿಬಡಿ ಇಸ್ ಇನ್ವೈಟೆಡ್. ಇಫ್ ಇಟ್ ಡಸಂಟ್ ಸೂಟ್ ದೆಮ್ ವಿ ಕೆನಾಟ್ ಚೇಂಜ್ ಅವರ್ law of the Karnataka. That is important. So ನಾವು ಮಾಡೋದು ಮುಂಚೆನೆ ನಮ್ಮ ಗೌರ್ಮೆಂಟು ಅದನ್ನ ಬಂದೋಬಸ್ತಾಗಿ ನಮ್ಮ ಆಚೆ ಕಡೆ ಬಿಸ್ನೆಸ್ ಬೇಕು ಅಂತ ಅವ್ರಿಗೆ ಇರಬೇಕು. ಆ ಥರ ಮಾಡಬೇಕು. ಒಂದು ಸಮಯ ಆಗಿಲ್ಲ ಅಂದರೆ ನೀವು ನೆಕ್ಸ್ಟ್ ಈ ಗೌರ್ಮೆಂಟ್ ಸರಿ ಇಲ್ಲ, ಇನ್ನೊಂದು ಗೌರ್ಮೆಂಟ್ ನಾವು ಚೇಂಜ್ ಮಾಡಬೇಕಾಗುತ್ತೆ. ನಮ್ಮ ಜವಾಬ್ದಾರಿ ಆಗತ್ತೆ. ಇದು ಆಟ ಆಡೋ ವಿಷಯ ಅಲ್ಲ. ಇವಾಗ ನಾವು ಓಟ್ ಹಾಕಿರೋದು ಏನಕ್ಕೆ ಕಾಂಗ್ರೆಸ್ಗೆ, ಇವರು ನಮ್ಮ ಕರ್ನಾಟಕನ ಅಭಿವೃದ್ಧಿ ಮಾಡ್ತಾರೆ, ಅಭಿವೃದ್ಧಿ ಪಡಿಸ್ಬೇಕು. ಅವ್ರು ಅಭಿವೃದ್ಧಿ ಮಾಡೋದು ಎಲ್ಲ ಫ್ರೀ ಅಂತ ಕಮಿಟ್ಮೆಂಟ್ ಮಾಡ್ಕೊತಾ ಇದ್ದಾರೆ. ಇನ್ನು ಫಾರಿನವ್ರಿಗೂ ಫ್ರೀ ಅಂತ ಹೇಳಕ್ ಆಗೋದಿಲ್ಲ. ಕಮಿಟ್ಮೆಂಟ್ ಇಸ್ ಓವರ್. ಅವರು ಇದನ್ನಲ್ಲಿ ಉಳಿಬೇಕು, ಕೊಟ್ಟಿರೋ ಪ್ರಾಮಿಸೇ ನಡ್ಸ್ಕೋಬೇಕು ಗೌರ್ಮೆಂಟ್. ಇನ್ನು ಬೇರೆ ನೀವು ಹೊಸ ಕಮಿಟ್ಮೆಂಟ್ ಅವ್ರು ಕೊಡೋಕ್ಕಾಗುತ್ತೋ ಇಲ್ವೋ ನಾವು ಬಾವುಟ ಎತ್ತಕ್ಕಾಗೋದಿಲ್ಲ. ಸೊ ಔಟ್ಸೈಡರ್ಸ್ ಹ್ಯಾವ್ ಟು ಡಿಸೈಡ್ whether they can step into Karnataka or not. And our government has a main responsibility to see that they don't leave business. We don't have to unnecessarily make an issue out of